ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ. ನಮಸ್ಕಾರ, ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಉಪ್ಪಿ ಮತ್ತೊಂದು ಸಲ ತೆರೆ ಮೇಲೆ ಬರ್ತಾ ಇದ್ದಾರೆ. ಈ ಸಲ ಹೀರೋ ಆಗಿ ಬರ್ತಾ ಇದ್ದಾರೆ. ಅವರ ಚಿತ್ರ ಶ್ರೀಮತಿಯ ಮೂಲಕ. ವಿಶೇಷ ಅಂದರೆ ಈ ಚಿತ್ರದಲ್ಲಿ ಅವರ ಶ್ರೀಮತಿ ಕೂಡ ಬರ್ತಾ ಇದ್ದಾರೆ. ಸೊ ಈ ಚಿತ್ರದ ಕುರಿತು ವಿಶೇಷ ಕಾರ್ಯಕ್ರಮ ಶ್ರೀಮತಿ ಉಪ್ಪಿ. ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ. ಶ್ರೀಮತಿ ಉಪ್ಪಿ ಈ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಉಪ್ಪಿಯವರ ಶ್ರೀಮತಿ ನಮ್ಮೊಂದಿಗೆ ನಿಮಗೆ ಸ್ವಾಗತ. ನಮಸ್ಕಾರ. ಯಾಕೆಂದರೆ ಶ್ರೀಮತಿ ಇರೋದ್ರಿಂದ ನಿಮಗೆ ನಾನು ಫಸ್ಟ್ ನಮಸ್ಕಾರ ಹೇಳಲೇಬೇಕು. ಸೊ ಇನ್ನು ಶ್ರೀಮತಿ ಉಪ್ಪಿ ಅಂದ್ಕೊಳ್ಳೆ ನಾವು ಹಿಂದೆ ಹೋಗ್ಬಿಟ್ವಿ, ಶ್ರೀಮತಿನೇ ಜೊತೆಗೆ ಉಪ್ಪಿ ಕೂಡ ನಮ್ಮೊಂದಿಗಿದ್ದಾರೆ. ಉಪ್ಪಿ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಸೊ ಉಪ್ಪಿ ಶ್ರೀಮತಿಯವ್ರ ಜೊತೆ ಕೂತ್ಕೊಂಡಿದ್ದೀರಾ, ಶ್ರೀಮತಿ ಸಿನಿಮಾ ಮಾಡಿದ್ದೀರಾ. ಸೊ ಶ್ರೀಮತಿಯವ್ರು ಹೇಗೆ ಅನಿಸಿದ್ರು ಶ್ರೀಮತಿಲಿ? ಶ್ರೀಮತಿ ಅನ್ಸಿದ್ರು. ಓಕೆ, ಇಲ್ಲೂ ಶ್ರೀಮತಿ, ಅಲ್ಲೂ ಶ್ರೀಮತಿ. ಫಸ್ಟ್ ಸಲ ಶ್ರೀಮತಿ ಜೊತೆಗೆ ನೀವು ಮಾಡಿದ್ದು ಅಲ್ಲ, ಮಾಡಿದ್ರಿ ನೀವು ಆಫ್ಟರ್ ಲಾಂಗ್ ಟೈಮ್. ಹೂವೆ ಅಂತ ನೀವು ಹಿಂದೆ ಹೋಗಿದ್ದು ನೆನಪಿದೆ ನಮಗೆ. ಎಷ್ಟು ಅದಾದ್ರ ಮೇಲೆ ಇದೇ ಮಾಡಿದ್ದು. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಆಫ್ಟರ್ ಮ್ಯಾರೇಜ್ ಆದ್ರ ಮೇಲೆ, ಆಫ್ಟರ್ ಲಾಂಗ್ ಗ್ಯಾಪ್ ಆದ್ರ ಮೇಲೆ ಹೇಗೆ ಡಿಫ್ರೆಂಟು? ಅದೇ ಏನಂದರೆ ರಿಯಲ್ ಲೈಫ್ ಹೀರೋಯಿನ್ ಜೊತೆಲಿ ಆ್ಯಕ್ಟ್ ಮಾಡಿದಾಗ ಆ ಥರ ಅನ್ನೋ ಆ ವರ್ಡಲ್ಲಿ ತುಂಬ ಮೀನಿಂಗ್ ಇದೆ ಅನ್ಕೋತೀನಿ. ಅಂದರೆ ಹೇಳಿದ ವಿಚಾರಗಳು ತುಂಬ ಇರ್ತವೆ ಅಂತ. ನಿಮ್ಮನ್ನ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ಏನ್ ವಿಷಯ? ನಿಮ್ಗೆ ಒಂದು ಸರ್ಪ್ರೈಸ್ ಇದೆ. ಹೂವೇ ಅಂತ ಅನ್ಕೊಂಡು ಮನೇಲೆ ಹೂವು ತಂದುಬಿಟ್ರಿ ಅದನ್ನಾಗಿ ನೀವು. ಸೊ ಈಗ ಆ ಹೂವಿನ ಜೊತೆಗೆ ತೆರೆ ಮೇಲೆ ಬಂದಿದ್ದೀರಾ. ಸೊ ಇಟ್ ವಾಸ್ ಗುಡ್ ಅಂತ. 100% ಗುಡ್. ಸೊ ಶ್ರೀಮತಿ ತಾವೇನು ಹೇಳ್ತೀರಿ? ನಿಜವಾಗ್ಲೂ ಎನಿಬಡಿ ವಾಂಟ್ಸ್ ಟು ವರ್ಕ್ ವಿತ್ ಉಪ್ಪಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಆ್ಯಂಡ್ ಅವ್ರ ಜೊತೆ H2 ಅಲ್ಲಿನೂ ಕೆಲಸ ಮಾಡಾದ್ಮೇಲೆ ನನಗೆ ತುಂಬ ಇಷ್ಟ ಇತ್ತು ಇನ್ನೊಂದು ಪಿಕ್ಚರ್ ಮಾಡೋಣ ಅಂತ. ಎಸ್ಪೆಷಲಿ ಮ್ಯಾರೇಜ್ ಆದಮೇಲೆ ಎಲ್ಲರೂ ಕೇಳ್ತಾಯಿದ್ರು ನೀವು ಯಾಕೆ ಕನ್ನಡದಲ್ಲಿ ಮಾಡ್ತಾ ಇಲ್ಲ ಅಂತ. ಸೊ ನನಗೆ ಒಂದಿತ್ತು ಅಂದರೆ ಮಾಡಿದರೆ ಫಸ್ಟು ಉಪ್ಪಿ ಜೊತೆನೇ ಮಾಡಬೇಕಂತ. ಸೊ ದಿಸ್ ವಾಸ್ ವೆರಿ ಗುಡ್ ಆಪರ್ಚುನಿಟಿ ಬಿಕಾಸ್ ಇದರಲ್ಲಿ ಸ್ಟೋರಿ ತುಂಬ ಚೆನ್ನಾಗಿತ್ತು. ಪ್ಲಸ್ ನಂದು ಹೆಂಡತಿ ಪಾತ್ರ ಸಿಕ್ಕಿದೆ. ಸೊ ದಟ್ಸ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ. ಓಹೋ, ಏನ್ ಬಂದ್ ಕೂಡಲೇ ಜಂಪ್ ಹೊಡೆದ್ಬಿಡ್ತಾರೆ ಮೈ ಮೇಲೆ. ಬೆಳಗ್ಗೆ ಫೋನ್ ನಲ್ಲಿ ಮಾತಾಡಿದ್ವಲ್ಲ, ನಿಮ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಫೋನ್ ನಲ್ಲಿ ಏನ್ ಮಾತಾಡಿದ್ವಿ? ಪ್ರೀತಿ ನಂಬಿ ನೇಣ್ ಹಾಕೊಂಡು ಸಾಯಿ. ಮದುವೆಗೆ ಮುಂಚೆ ಉಪ್ಪಿ ಜೊತೆ ಮಾಡೋದಕ್ಕೂ ಮದುವೆ ಆದ್ಮೇಲೆ ಉಪ್ಪಿ ಜೊತೆ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆಯಾ ಏನಾದರೂ? ಆವಾಗ ಇನ್ನೂ ಜಾಸ್ತಿ ರೊಮ್ಯಾಂಟಿಕ್ ಆಗಿದ್ರು. ಇವಾಗ ಅಷ್ಟು ರೊಮ್ಯಾಂಟಿಕ್ ಆಗಿರ್ಲಿಲ್ಲ ಅನ್ಸುತ್ತೆ ಅಷ್ಟೇ. ವೆರಿ ನ್ಯಾಚುರಲ್. ಫಸ್ಟ್ ಮದು, ಆಮೇಲೆ ಆಮೇಲೆ ಇನ್ನೊಂದೇನಂದ್ರೆ ಮದುವೆಗೆ ನಮ್ಮ ಮುಂಚೆ ಇತ್ತದು, ಅಲ್ಲಿ ಕೂಡ ನೀವು ಮದುವೆ ಆಗಿರಲಿಲ್ಲ ಆ ಪೇರ್ ಕೂಡ. ಇಲ್ಲಿ ಮದುವೆ ಆದ ನಂತರ ಮಾಡ್ತಿದ್ರೆ ಈ ಪೇರ್ಗೆ, ಅಂದ್ರೆ ಈ ಸಿನಿಮಾದಲ್ಲಿರುವಂಥ ಈ ಪೇರ್ಗೆ ಮದುವೆ ಆಗಿದೆ. ಸೊ ನ್ಯಾಚುರಲಿ ಕ್ಯಾರೆಕ್ಟರೈಸೇಷನ್ ಡಿಫ್ರೆಂಟ್ ಆಗಿದೆ. ಹೌದೌದು. ಸೊ ನೀವು ನಿಜವಾಗ್ಲೂ ನೀವು ರೊಮ್ಯಾಂಟಿಕ್ ಆಗಿದ್ದೀರೋ ಇಲ್ಲೋ ಅನ್ನೋದಕ್ಕೆ ನಾವು ಟೆಸ್ಟ್ ಮಾಡಬೇಕಾದ್ರೆ ನಿಮ್ಗೆ ಲವರ್ ಬಾಯ್ ಕ್ಯಾರೆಕ್ಟರ್ ಕೊಟ್ಟು ಇವ್ರನ್ನ ಹಿಂದೆ ಫಾಲೋ ಮಾಡೋದು ರೋಲ್ ಕೊಡಬೇಕು. ಹೌ ಯು ಗೋಯಿಂಗ್ ಟು ಪರ್ಫಾರ್ಮ್ ಅಂತ ಅದನ್ನು ಅವಾಗ ನಾನು ತೋರಿಸ್ತಿದ್ದೆ ಎಷ್ಟು ಲವರ್ ಬಾಯ್ ಅಂತ. ಇದ್ರಲ್ಲಿ ಒಂಥರ ಮೆಚೂರ್ಡ್ ಬಾಯ್. ಸೊ ಅಂದರೆ ಈ ಕತೆ ಏನಂದ್ರೆ ಏನೋ ತುಂಬಾ ಜನ ನಮ್ಗೆ ಕೇಳೋರು ಆ್ಯಕ್ಚುಲಿ. ಎಲ್ಲೇ ಹೋದ್ರು ಕೂಡ ಇನ್ನು ಜಾಸ್ತಿ ಇವಳನ್ನ ಯಾಕೆ ಅವ್ರು ಮಾಡ್ತಾ ಇಲ್ಲ, ಮಾಡ್ಬೋದಲ್ಲ, ಯಾಕೆ ನಿಮ್ಮ ಜೊತೆನೇ ಮಾಡ್ಬೋದಲ್ಲ ಅಂತ. ಇಲ್ಲ ಸ್ವಲ್ಪ ಮಕ್ಕಳು ಚಿಕ್ಕ ಮಕ್ಕಳು ಸ್ವಲ್ಪ ಕಷ್ಟ ಆಗೋದು, ಅವಾಗ ಅದರಿಂದ ಒಂದು ಕೆಲವು ಕಾರಣಗಳಿಂದ ಸ್ವಲ್ಪ, ಆಮೇಲೆ ಅದಕ್ಕೆ ಸರಿಯಾಗಿ ಸಬ್ಜೆಕ್ಟು ಕೂಡ ತುಂಬ ಆ್ಯಪ್ಟ್ ಆಗಿರೋ ಸಬ್ಜೆಕ್ಟು ಬೇಕಾಗಿತ್ತು. ಈ ಸಬ್ಜೆಕ್ಟು ಯೋಚನೆ ಬಂದಾಗ ಇವಳಿಗೆ ತೋರಿಸ್ದೆ, ನೋಡಿ ಹೆಂಗಿದೆ, ಇದು ಚೆನ್ನಾಗಿರುತ್ತಾ ಅಂದರೆ ಅದು ಆ್ಯಕ್ಚುಲಿ ಏನೋ ಹೀರೋಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಇದೆ ಹೀರೋ ಇಂಪಾರ್ಟೆನ್ಸ್ ಇದೆ, ಬಟ್ ಮೇಜರಾಗಿ ಶ್ರೀಮತಿಗೆ ಇರೋದು ಇಂಪಾರ್ಟೆನ್ಸ್. ಅಂದರೆ ಒಂದು ಸಂಸಾರ, ಒಂದು ಗಂಡ ಹೆಂಡತಿ ಮದುವೆ ಆದಮೇಲೆ ಹೇಗಿರಬೇಕು, ಒಬ್ರಿಗೊಬ್ರು ಹೇಗಾಗಬೇಕು, ಏನಾರ ಪ್ರಾಬ್ಲಮ್ಗಳು ಬಂದಾಗ ಹೇಗೆ ಒಬ್ರೊಬ್ರು ಅರ್ಥ ಮಾಡ್ಕೊಬೇಕು, ಹೆಂಗೆ ಸಪೋರ್ಟ್ ಮಾಡಬೇಕು, ಈ ಬೇಸ್ ಮೇಲೆ ಕತೆ ಇದೆ. ಕರೆಕ್ಟ್. ಸೊ ಅದಕ್ಕೆ ನೀನೇ ಅಮ್ಮ ಹೀರೋ, ನಾನು ಹೀರೋಯಿನ್ ಈ ಪಿಕ್ಚರ್ ಅಂದ್ಬಿಟ್ಟು. ಇಟ್ಸ್ ಅ ಸ್ಟೋರಿ ಬೇಸ್ ಸಬ್ಜೆಕ್ಟ್ ಅಷ್ಟೇ. ಹೌದು. ಸೊ ಎಲ್ರದ್ದು ಆಥರ್ ಬ್ಯಾಕ್ ರೋಲ್ಸ್. ಸೊ ಇಟ್ಸ್ ಸ್ಟೋರಿ ಬೇಸ್ಡ್ ಸಬ್ಜೆಕ್ಟ್. ಬಟ್ ಒಂಥರ ನಿಮ್ಮ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ ಉಪ್ಪಿ ಹೇಳಿರೋ ಹಾಗೆ. ಅಂದ್ರೆ ಒಂಥರ ಸಂಸಾರ ಚಿಂದಿ ಏನಿಲ್ಲ. ನಿಜ ಹೇಳೋರ್ನ ಕಂಡ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಅವನ ಜೊತೆ ಅವನ ಶ್ರೀಮತಿ ಆಗಿರೋದಕ್ಕೆ ಇಷ್ಟಪಡ್ತಾಳ. ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ. ನಾನು ಸುಮ್ಮನೆ ಕೂತಿದ್ದೆ, ಕ್ಲೈಮ್ಯಾಕ್ಸ್ ಫುಲ್ ಹೇಳಿದೆ. ಹೌದಾ? ಏನು ಡೈಲಾಗ್ಗಳು ಒಂದೊಂದು ಪೇಜ್ ಗಟ್ಟಲೆ ಹೊಡೆದು ಬಿಟ್ಟಿದೆ ಟಪ ಅಂತ. ಓಕೆ. ಉಪ್ಪಿ ಜೊತೆ ನೀವು ಇನ್ನೊಂದು ಡಿಫ್ರೆನ್ಸ್ ಅಂತಂದ್ರೆ, ಉಪ್ಪಿ ಅವ್ರ ಜೊತೆ ನೀವು ಫಸ್ಟ್ ಎಲ್ಲ ಮಾಡಿದಾಗ ಉಪ್ಪಿನ ಡೈರೆಕ್ಟ್ ಮಾಡಿದ್ದು, ಉಪ್ಪಿ ಡೈರೆಕ್ಟ್ ಅಲ್ಲ, ಅಸೋಸಿಯೇಟ್ಸ್ ಡೈರೆಕ್ಟ್ ಮಾಡಿದ್ದು. ಸೊ
ಸೊ ಈ ಸಲ ಬೇರೆಯವರು ಡೈರೆಕ್ಟ್ ಮಾಡಿದ್ದು. ಹೌದು. ಉಪ್ಪಿ ಸೊ ಉಪ್ಪಿ ಸೆಟ್ಟಲ್ಲಿ ಏನೋ ಚೇಂಜ್ ಆಗಿದೆಯಾ, ಸೆಟ್ಟಲ್ಲಿ ಇರೋದು? ಇಲ್ಲ, ಉಪಿದು ಇನ್ವಾಲ್ವ್ಮೆಂಟ್ ಯಾವಾಗ ಇರುತ್ತೆ, ಇಷ್ಟೋ ಟೈಮಲ್ಲಿನೂ ಇವಾಗನೂ. ಐ ಥಿಂಕ್ ದಟ್ ಎಲ್ಲ ಫಿಲ್ಮ್ಸಲ್ಲಿ ಒನ್ಸ್ ಯುವರ್ ಅ ಡಿರೆಕ್ಟರ್ ಅದು ಆಟೋಮೆಟಿಕ್ ಆಗಿ ಬಂದ್ಬಿರುತ್ತೆ. ಲೈಕ್ ಈಸ್ ಆಲ್ವೇಸ್ ಇನ್ವಾಲ್ವ್ ಇನ್ ದ ಶಾರ್ಟ್. ಹಾಗೆ ಹೇಳ್ಬೇಡ, ಬೇರೆ ಡೈರೆಕ್ಟರ್ಸ್ ಎಲ್ಲ ಬೈಕೊಂತಾರೆ. ಇಲ್ಲ, ಇಲ್ಲ, ಎಲ್ಲ ಅಂತಲ್ಲ, involvement ಇಲ್ಲ, ಇರುತ್ತೆ, ಅಲ್ಲ ಇರುತ್ತೆ. ಎಲ್ಲ ಅಂತಲ್ಲ, ಕೆಲವು ಫಿಲಮ್ಗಳಲ್ಲಿ ಕೆಲವು I've ಡೈರೆಕ್ಟರ್ seen ಜೊತೆ it. ಡಿಸ್ಕಸ್ ಮಾಡಿ ಇದು ಮಾಡಿ ಆ ಥರ ಕೆಲವು It's a good involvement. I don't think there's Positive anything wrong. involvement. No, it's a positive ಒಳ್ಳೆ involvement. ಇನ್ಪುಟ್ಸ್. ಐ ಆಮ್ ಆಲ್ಸೋ ಇನ್ವಾಲ್ವ್. ನಾನು ಮಾನಿಟರ್ ನೋಡ್ತೀನಿ, ನನ್ನ ಶಾರ್ಟ್ಸ್ ಆಗಿ ಏನು ನಾನು ತುಂಬ ಕ್ವೆಶನ್ಸ್ ಕೇಳ್ತೀನಿ. ಲೈಕ್ ಹೆಂಗೆ ತೆಗಿತೀರಾ, ಈ ಥರ ತೆಗಿತೀರಾ, ಯಾವ ಥರ ಕ್ಲೋಸಪ್ ಬರುತ್ತೆ, ಏನು ಲೆನ್ಸು, ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ನೀವು ಯಾವಾಗಲೂ ಶೂಟಿಂಗ್ ಹೋಗಿದ್ರಾ? ನಿಮ್ಮದು ಶಾರ್ಟ್ ಇಲ್ದಾಗ ಕೂಡ ನಾನಿದ್ದೆ ಕೆಲವ್ರು ಸೆಲಿನಾ ಜೇಟ್ಲಿ ಜೊತೆ ಇದ್ದಾಗ? ಹಾಂ, ಇಲ್ಲ, ಅವಾಗ ಇಲ್ಲಿಲ್ಲ. ಅದೇ ಇಂಪಾರ್ಟೆಂಟ್ ಅಲ್ವಾ ನಿಮ್ಮ ಕ್ಯಾರೆಕ್ಟರ್ಗೆ? ಏನು? ಅಲ್ಲ, ಅವರು ಸೆಲಿನಾ ಜೇಟ್ಲಿ ಜೊತೆಗೆ ಹೇಗೆ ಆ್ಯಕ್ಟ್ ಮಾಡಿದ್ರು ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ ಅಂದೆ ನಿಮ್ಮ ಕ್ಯಾರೆಕ್ಟರ್? ಅಲ್ಲ ಅಲ್ಲ ಅಲ್ಲ, ಆ ಥರ ಏನಿಲ್ಲ. ನಾನು ರೀಲ್ ಮತ್ತು ರಿಯಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಓಕೆ, ನೀವು ಯಾವ ಉದ್ದೇಶದಿಂದ ಬಂದಿದ್ರೆ ಹೇಳಿ. ಏನಿಲ್ಲ, ಶ್ರೀಮತಿ ಚೆನ್ನಾಗಿರ್ಲಿ ಅಂತ ಬಂದಿದ್ರು. ಇಲ್ಲ, ನೀವು ಚೆನ್ನಾಗಿರ್ಬೇಕು, ಶ್ರೀಮತಿ ಕೂಡ ಚೆನ್ನಾಗಿರ್ಲಿ ಅಂತ ಸಿನಿಮಾ. ಹೌದೌದು. ಸೊ ನಿಜ, ನೀವು ಹೇಳಿದಾಗೆ ಒಂದು ಸಂಸಾರದ ವಿಚಾರ ಅಂತ ಅಂದ ತಕ್ಷಣ ಅಲ್ಲಿ ನಾವು ಭಾಳ ಸಲ ನಾವು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಮೇಲ್ ಡಾಮಿನೇಟೆಡ್ ಸಂಸಾರ ಅಂತ ನಾವು ಅನ್ಕೋತೀವಿ. ಬಟ್ ನಿಜವಾಗಲೂ ಅಲ್ಲಿ ಹೆಣ್ಣು ತುಂಬ ಪ್ರಧಾನ ಪಾತ್ರ ವಹಿಸಿರ್ತಾಳೆ ಅಲ್ವಾ? ನಿಜ ಹೇಳ್ಬೇಕಾದ್ರೆ ಫೀಮೇಲ್ ಡಾಮಿನೇಷನ್. ಒಂದು ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ಹಾಗೆ ಯಾವುದೋ ಒಂದು ಟಾಪಿಕ್ ಮಾತಾಡ್ತಿದ್ವಿ, ನಾನು ಪಿ ವಾಸು ಅವರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಅವರು. ಒಬ್ಬ ಹೇಳ್ತಾನಂತೆ, ನಾನು ಹೆಂಡ್ತಿಗೆ ಹೆದರಲ್ಲ, ನಾನು ಹೆಂಡ್ತಿಗೆ ಮಾತ್ರ ಹೆದರಲ್ಲ ಅಂದರೆ ಎಲ್ರಿಗೂ ಶಾಕ್ ಆಗಂತ, ಬೇರೆ ಗಂಡಂದ್ರಿಗೆಲ್ಲ ಏನು ಇವ್ರು ಇಷ್ಟು ಜೋರಾಗಿ ಹೇಳ್ತಾ ಇದ್ದಾನಲ್ಲ ಅಂತ. ಆಮೇಲೆ ಸೈಡಿಗೆ ಬಂದು ಹೇಳ್ತಾನಂತೆ, ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ದೀನಿ ಹೆಂಡ್ತಿ ಹತ್ರ. ಈ ಥರ ಪ್ರತಿಯೊಬ್ಬರು ಕೂಡ. ಆಮೇಲೆ ನನ್ನ ರಕ್ತ ಕಣ್ಣೀರು ಪಿಕ್ಚರಲ್ಲಿ ಹೇಳಿದ್ದೀನಿ ಏನಂದರೆ, ಅದೊಂದು ಸಂದರ್ಭ ಬಂದಾಗ ಅದರಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣು ಗಂಡಿಗಿಂತ ಮೇಲಿರ್ತಾಳೆ. ಬುದ್ಧಿವಂತಿಕೆಯಲ್ಲಿ, ಮಾನಸಿಕವಾಗಿ, ಆಮೇಲೆ ಏನೋ ಬೌದ್ಧಿಕವಾಗಿ ಎಲ್ಲದರಲ್ಲೂ ಕೂಡ ಮುಂದೆ ಇರ್ತಾಳೆ ಆ್ಯಕ್ಚುಲಿ ಅಂತ. ಆದರೂ ಎಷ್ಟೋ ನಾವೆಲ್ಸ್ಗಳಲ್ಲಿ ಬರುತ್ತೆ, ಏನೋ ಗಂಡು ತನ್ನ ಡಾಮಿನೇಷನ್ ತೋರಿಸ್ಕೊಳ್ಳೋಕ್ಕೋಸ್ಕರ ಮನೆಗೆ ಬಂದು ಹೇಳ್ತಾನಂತೆ, ನಾನು ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಹೆಂಗೆ ಅಂದರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಹೆಂಡ್ತಿಗೆ ಇವ್ನು ಮಾಡಿರೋದು ಮೂರ್ಖತನ ಅಂತ. ಆದರೂ ಈಗೋ ಮನುಷ್ಯನ ಗಂಡಸಿನ ಈಗೋ ಹೊಡಿಬಾರ್ದು ಅಂದ್ಬಿಟ್ಟು ನಕ್ಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಂತೇಳಂತ. ಆಮೇಲೆ ನಿಧಾನ ಕೇಳ್ತಾನಂತ, ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಸೊ ಯಾವಾಗಲೂ ಅಷ್ಟೇ, ಅಂದರೆ ನನ್ನ ಎಕ್ಸ್ಪೀರಿಯನ್ಸ್, ಮೇ ಬಿ ಇವಳು ತುಂಬ ಬುದ್ಧಿವಂತಲಿರ್ಬೋದು, ಬೇರೆಯವ್ರು ಇಲ್ಲದೆ ಇರ್ಬೋದು, ಗೊತ್ತಿಲ್ಲ ನನಗೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರತಿಯೊಂದು ಗೈಡ್ ಮಾಡೋದು ಇವಳೇ ನನಗೆ. ಹೌದಾ? ಹಿಂಗಿರ್ಬೇಕು, ಹಿಂಗೆ ನನಗೆ ಅಷ್ಟು ಗೊತ್ತಾಗಲ್ಲ, ಪ್ರತಿಯೊಂದು ವಿಷಯನೂ ಹೇಳ್ತಾ ಇರ್ತಾಳೆ. ಆಮೇಲೆ ಕ್ಲೀನಾಗಿ ಹೇಳ್ತಾನೆ, ನೀನೊಬ್ಬ ಮೂರ್ಖ ಅಂತ. ಪ್ರಪಂಚಕ್ಕೆ ಮಾತ್ರ ನಾನು ಬುದ್ಧಿವಂತ ಅಂತ ಟೈಟ್ಲ್ ಇಟ್ಕೊಂಡಿದ್ದೀನಿ ಅಷ್ಟೇ. ಬುದ್ಧಿವಂತ ಅಂತ ಪಿಕ್ಚರ್ ಮಾಡ್ತೀನಿ. ಯಾವಾಗ ಹೇಳಿಲ್ಲ. ಸೊ ನೀವೆಷ್ಟು ಹೆದರ್ತೀರಾ ಶ್ರೀಮತಿಗೆ? ಈಗ ನಾನು ಕೂತಿರೋದು ನೋಡ್ರೆ ಗೊತ್ತಾಗ್ತಾ ಇಲ್ವಾ? ಇಲ್ಲ ಇಲ್ಲ, ಎದುರಿಲ್ಲ, ಆ ಥರ ಇಲ್ಲ ನಮಗೆ. ಓಕೆ, ನೀವು ಹೇಳಿ, ಆ ಥರ ಇಲ್ಲ. ಯಾವ ಥರ ಇದೆ ಹೇಳಿ? ಹಿ ಈಸ್ ನಾಟ್ ದ ಕೈಂಡ್ ಟು ಬಿ ಕಂಟ್ರೋಲ್ಡ್, ಆ ಥರ ಇಲ್ಲ. ನಾನು ಆ ಥರ ಅಲ್ಲ. ಐ ಥಿಂಕ್ ನಮ್ಮದು ಇನ್ನೊಂದು, ಐ ಥಿಂಕ್ ಐ ಡೋಂಟ್ ನೋ, ಫ್ರೆಂಡ್ಶಿಪ್ ಅಲ್ಲ, ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಬಟ್ ಈಸ್ ನಾಟ್ ದ ಕೈಂಡ್ಸ್ ಟು ಬಿ ಡಾಮಿನೇಟೆಡ್. ಅವ್ರು ತುಂಬ ಇಂಟರ್ಫಿಯರೆನ್ಸ್ ಇಷ್ಟ ಇಲ್ಲ, ಸ್ಪೇಸ್ ಬೇಕು, ಅವ್ರದ್ದೇ ಜಗತ್ತಲ್ಲಿ ಇರುತ್ತೆ ಜಾಸ್ತಿ ಸ್ಪೇಸ್ ಕೊಡಲ್ಲ. ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಮರ್ತು ಹೋಗ್ಬಿಡುತ್ತೆ. ಯಾವ ಡೇಟ್ಸ್ ನೆನಪೋಗ್ಬಿಡುತ್ತೆ? ಎಲ್ಲ ಬರ್ಡೇ ಇಲ್ಲ, ನಾನು ನನಗೆ ಯಾವುದೋ ಜ್ಞಾಪಕ ಇರಲ್ಲ. ಅದೇನೋ ಗೊತ್ತಿಲ್ಲ, ನನ್ನ ವೀಕ್ನೆಸ್ ಇರ್ಬೋದು ಎಲ್ಲ. ಬಟ್ ಇವಳಿಗೆ ಎಲ್ಲ ಜ್ಞಾಪಕ ಇರುತ್ತೆ, ಪ್ರತಿಯೊಂದೊಂದು ಡೇಟು ಟೈಮಿಂದ ಹೇಳಿ ಜ್ಞಾಪಕ ಇಟ್ಕೊಂಡಿರ್ತಾರೆ. ಅದೇ ಸರ್ ಡಿಫ್ರೆನ್ಸು ಶ್ರೀಮತಿಗೆ ಮತ್ತು ಉಪ್ಪಿಗೆ. ಅದೇ. ಸೊ ಶ್ರೀಮತಿ ಚಿತ್ರದ ಬಗ್ಗೆ ನಾವು ಮಾತುಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಆ ವಿಷಯನೇ ಆಗಿದೆ, ಶ್ರೀಮತಿ ಅನ್ನೋ ವಿಷಯನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ರಿಗೂ ಸಂಬಂಧಪಟ್ಟದ್ದು. ಯಾಕೆಂದರೆ ಅದು ಒಂಥರ ಯೂನಿವರ್ಸಲ್ ಸಬ್ಜೆಕ್ಟ್ ಅದು. ಸೊ ನಾವು ಈ ಮಾತುಕತೆ ಮುಂದುವರ್ಸೋಣ, ಚಿಕ್ಕದೊಂದು ಬ್ರೇಕ್ ನಂತರ. ಶ್ರೀಮತಿ ಬಂದು ಮುಚ್ಚಿಸ್ಬಿಟ್ಲು ಬಾಯಿ.